ಹಲೋ ಮಿಸ್ಟರ್ ಆದಿತ್ಯ, ವೆಲ್ಕಮ್. ಹಾಯ್ ಆನಂದ್ ಅವರೇ. ಹಾಯ್, ಕೂತ್ಕೊಳ್ಳಿ. ಹೇಗಿದ್ದೀರಾ ಅಭಿ ಅವರೇ? ಗುಡ್, ವೆರಿ ಗುಡ್. ನೀವು ಮತ್ತೆ ಮಾರ್ಕೆಟ್ಗೆ ಬರಲ್ಲ ಅಂತ ಅನ್ಕೊಂಡ್ವಿ, ಆದರೆ ಮತ್ತೆ ಬಂದ್ಬಿಟ್ರಿ. ನಮ್ಮ ಸಂಸ್ಕೃತಿ ಇವೆಂಟ್ಸ್ ಬಾಗಿಲು ಮುಚ್ಚಿಲ್ಲ ಆನಂದ್ ಅವರೇ. ಸ್ವಲ್ಪ ದಿನ ರೆಸ್ಟ್ ತಗೊಂಡಿದ್ವಿ ಅಷ್ಟೇ. ಆ ರೆಸ್ಟಲ್ಲೇ ರೆಸ್ಟ್ ಇನ್ ಪೀಸ್ ಆಗತ್ತೆ ಅನ್ಕೊಂಡಿದ್ವಿ, ಆದರೆ ಬದಕ್ ಬಂದ್ರಿ. ನಾವು ಫಿನಿಕ್ಸ್ ಥರ ಆದಿತ್ಯ ಅವರೇ, ಅದಕ್ಕೆ ಸಾವಿಲ್ಲ. ಬೈ ದ ವೇ, ಏನು ತಗೊಳ್ತೀರಾ? ಟೀ, ಕಾಫಿ, ಕೂಲ್ ಡ್ರಿಂಕ್ಸ್? ಗೌರ್ಮೆಂಟ್ ಪ್ರಾಜೆಕ್ಟ್ ಬೇಕು ಅಭಿ, ನೀವು ಕೊಟ್ರೆ ಅದನ್ನ ತಗೋತೀವಿ. ಆ ಪ್ರಾಜೆಕ್ಟ್ ಬಗ್ಗೆ ಇಷ್ಟು ಬೇಗ ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಹತ್ರ ಗೂಢಚಾರಿಗಳಿದ್ದಾರೆ ಭಾಸ್ಕರ್. ಮಾರ್ಕೆಟಲ್ಲಿ ಯಾವಾಗ ಏನಾಗುತ್ತೋ ಅಂತ ಅವಾಗ ನಮಗೆ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಆ ಇವೆಂಟ್ ಗೌರ್ಮೆಂಟ್ ನಿಮಗೆ ಕೊಡ್ತಿದೆ ಅಂತ ಇನ್ಫಾರ್ಮೇಶನ್ ಬಂತು, ಅದು ನಮಗೆ ಬೇಕು. ನಿಮಗೆ ಬೇಕಂದ್ರೆ ಆ ಗೌರ್ಮೆಂಟ್ ಹೋಗಿ ಕೇಳಿ. ಸೆಕ್ರೆಟ್ರಿಯೇಟ್ ಇಲ್ಲಿದೆ ಅಂತ ನಿಮಗೆ ಗೊತ್ತಲ್ವಾ? ಉಗುರಲ್ಲಿ ಹೋಗೋ ಚಿಗುರಿಗೆ ಕೊಡ್ಲಿ ಆದ್ರೂ ಯಾಕೆ ಬೇಕು ಅಂತ ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ ಅಭಿ. ನನ್ನ ಆನ್ಸರ್ ನಿಮಗೆ ಗೊತ್ತಲ್ವಾ? ನೀವು ನೋ ಅಂತೀರಾ ಅಂತ ಗೊತ್ತಿದ್ದೇ ಬಂದ್ವಿ ಅಭಿ. ಆದರೆ ನೀವು ಕೂಡ ಒಂದು ತಿಳ್ಕೋಬೇಕು. ನೀವು ನಿಮ್ಮ ಆಫೀಸಿಗೆ ಬೀಗ ಹಾಕಿದ ಮೇಲೆ ನಮ್ಮ ಆಫೀಸ್ ತುಂಬ ದೊಡ್ಡದಾಗಿ ಬೆಳೀತು. ದೊಡ್ಡ ದೊಡ್ಡ ಈವೆಂಟ್ಸ್ ಎಷ್ಟೋ ಮಾಡಿದ್ವಿ. ಸುಮಿತ್ರ ಅವರ ಆಫೀಸಲ್ಲಿ ನೀವು ವಾಚ್ಮೆನ್ ಆಗಿ, ತೋಟದ ಮಾಲಿಯಾಗಿ ಕೆಲಸ ಮಾಡಬೇಕಾದ್ರೆ ಆ ಕಂಪನಿಗೆ ಆಪೋಸಿಟ್ ಆಗಿ ಬಂದಿದ್ದು ಕೂಡ ನಾವೇ. ಆ ಕಂಪ್ನಿನ ಕೂಡ ಕ್ರಾಸ್ ಮಾಡಿ ಮುಂದಕ್ಕೆ ಹೋದ್ವಿ. ಈಗ ನಮ್ಮ ಕಂಪ್ನಿ ಎದುರಾಗಿರೋದು ನಿಮ್ಮ ಕಂಪ್ನಿ ಒಂದೇ. ಮರ್ಯಾದೆಯಿಂದ ನೀವು ಹಿಂದೆ ಸರಿದ್ರೆ ನಮ್ಮ ಹಿಂದೆ 2ನೇ ಸ್ಥಾನದಲ್ಲಿರ್ತೀರ. ಇಲ್ಲ ಅಂದರೆ ನಿಮಗೆ ಪ್ಲೇಸ್ ಅನ್ನೋದೇ ಇಲ್ದಿರೋ ಹಾಗೆ ಮಾಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ನಮ್ಮ ಆಫೀಸ್ಗೆ ಬಂದು ನಮ್ಮನ್ನೇ ಭಯ ಪಡಿಸ್ತಿದ್ದೀರಾ? ಸೆಕ್ಯೂರಿಟಿ ಅಣ್ಣ, ವೇಟ್. ಇವರು ನಮ್ಮ ಗೆಸ್ಟು. ಸೆಕ್ಯೂರಿಟಿನ ಕರೆದು ಕತ್ತು ಹಿಡಿದು ಆಚೆ ತಳ್ಳಿದ್ರೆ ಮರ್ಯಾದೆ ಇರಲ್ಲ. ಶತ್ರುಗಳಾದರೂ ಅಷ್ಟೇ, ನಮ್ಮ ಹತ್ರ ಬಂದಾದ್ಮೇಲೆ ರೆಸ್ಪೆಕ್ಟ್ ಕೊಡಲೇಬೇಕು. ನಿಮಗೆ ಆ ಪ್ರಾಜೆಕ್ಟ್ನ ಕೊಡೋದಕ್ಕೆ ಆಗಲ್ಲ ಮಿಸ್ಟರ್ ಆದಿತ್ಯ. ಇನ್ನೀವಿನ್ನು ಹೊರಡ್ಬೋದು. ನಮ್ಮ ಹತ್ರ ಇಟ್ಕೊಂಡ್ರೆ ನಷ್ಟ ಅನುಭವಿಸ್ತೀಯ ಅಭಿ. ನಿಮ್ಮಂಥ ಎಷ್ಟೋ ಜನನ್ನ ನಾವು ಹೆಸರಿಲ್ದಂಗೆ ಅಳಿಸಾಕಿದ್ದೀವಿ. ನಾವು ಹೇಗೆ ಎದುರೇಟ್ ಕೊಡ್ತೀವಿ ಅಂತ ನಿಮಗೆ ಗೊತ್ತಿಲ್ಲ. ನಿನಗಿಷ್ಟ ಬಂದಿದ್ದು ಮಾಡು. ಐ ಡೋಂಟ್ ಕೇರ್. ನನ್ನ ಮಗನ ಬಗ್ಗೆ ನಿನಗಿನ್ನೂ ಪೂರ್ತಿ ಗೊತ್ತಿಲ್ಲ ಅಭಿ. ಹಲೋ, ನಮ್ಮ ಅಭಿ ಬಗ್ಗೆ ನಿಮಗೂ ಗೊತ್ತಿಲ್ಲ. ಮರ್ಯಾದೆಯಿಂದ ಆಚೆ ಹೋಗಿ. ಒಂದು ಸಲ ನೀವು ರೋಡಿಗೆ ಬಿದ್ದಿದ್ರಿ ಅಭಿ. ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂದರೆ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಐ ವಿಲ್ ಸಿ ಯು. ವಿ ವಿಲ್ ಶೋ ಯು. ಐ ಸೇ ಗೆಟ್ ಔಟ್.
ಏನ್ ಬೇಬಿ ನೀನ್ ಹೇಳ್ತಾ ಇರೋದು? ಹೌದು ಮಮ್ಮಿ, ವಸು ಅಕ್ಕ ಮತ್ತೆ ನನಗೆ ಹೊಡೆದ್ಲು. ಸಾರಿ ಸಿಸ್ಟರ್, ಪಕ್ಕದಲ್ಲಿದ್ದು ನಾನೇನು ಮಾಡಕ್ಕಾಗ್ಲಿಲ್ಲ. ನಾನ್ ಸೈಲೆಂಟ್ ಆಗಿದ್ರೆ ವಸು ಅಕ್ಕ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಈ ಮನೆಗೆ ಅವಳೇ ಬಾಸ್ ಅನ್ಕೊಂಡಿದ್ದಾಳೆ. ಈ ಮನೆಗೆ ನಾನೇ ಬೆಸ್ಟ್ ಆಗ್ಬೇಕು, ನಂದೇ ಅಪ್ಪರ್ ಹ್ಯಾಂಡ್ ಆಗ್ಬೇಕು. ಹೌದು ಕಣೆ, ಈ ಮನೆಗೆ ನೀನೇ ನಂಬರ್ 1 ಆಗ್ಬೇಕು. ನಿನ್ ಕೆಳಗಡೆ ವಸು ಪಾವನಿ ಇರ್ಬೇಕು. ಈ ಕ್ಷಣದಿಂದ ಅದೇ ಕೆಲಸ ಮಾಡ್ತೀನಿ ಆಂಟಿ. ಎಲ್ರಿಗೂ ಎದುರುತ್ರ ಕೊಡ್ತೀನಿ. ಯಾರ್ ಏನ್ ಮಾಡ್ತಾರೋ ನೋಡ್ತೀನಿ. ಹಾ, ಈಗ ನೀನ್ ಮಾಡ್ಬೇಕಾಗಿರೋದು ಅದನ್ನಲ್ಲ ಬೇಬಿ, ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೊಂದಿದೆ. ಏನ್ ಮಮ್ಮಿ? ಯಾವ ಕಾನೂನ್ನ ಮುಂದಿಟ್ಕೊಂಡು ಆ ವಸು ನಿನ್ನ ಮನೆ ಲಾಕ್ ಮಾಡಿದ್ಲೋ ಅದೇ ಕಾನೂನ್ನ ಇಟ್ಕೊಂಡು ಆ ವಸುನ ಲಾಕಪ್ಗೆ ಹಾಕಿಸ್ಬೇಕು. ಅಂದ್ರೆ ವಸುನ ಜೈಲಿಗೆ ಕಳಿಸ್ತೀರಾ ಸಿಸ್ಟರ್? ಅದೇಗ್ ಮಮ್ಮಿ? ಅದಕ್ಕೇನಾದ್ರೂ ಚಾನ್ಸ್ ಇದೆಯಾ? ಇದೆ. ಆ ಚಾನ್ಸ್ ನಮ್ಗೆ ವಸುನೇ ಕೊಟ್ಟಿದ್ದಾಳೆ. ನಡೀರಿ, ಅವಳ ಮೇಲೆ ಪೊಲೀಸ್ ಕೇಸ್ ಹಾಕೋಣ. ಪೊಲೀಸ್ ಕೇಸಾ? ಹೌದು, ಡೊಮ್ಯಾಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ವಸುನ ಅರೆಸ್ಟ್ ಮಾಡಿಸ್ಬೋದು. ಇದೇ ರೈಟ್ ಟೈಮ್, ಬನ್ನಿ. ನೀವು ಹೋಗಿ ಸಿಸ್ಟರ್, ನಾನು ಆಮೇಲೆ ಬರ್ತೀನಿ. ಏನಾಂಟಿ, ಅವ್ರನ್ನ ಕಂಡ್ರೆ ನಿಮಗ್ ಭಯನಾ? ಭಯ ಅಂತಲ್ಲ, ಈ ಸಲ ನೀವು ಹೋಗಿ, ಮುಂದಿನ ಸಲ ನಾನು ಬರ್ತೀನಿ. ನಡಿ ಬೇಬಿ. ಹಾರಿಕಾ, ಏನು? ಇಷ್ಟೊತ್ತು ನಡೆದಿದ್ದಕ್ಕೆ ಸಾರಿ. ನಾನು ಹಾಗೆ ಮಾಡಬಾರ್ದಾಗಿತ್ತು. ನನ್ನ ಬೇಬಿಗೆ ಹೊಡೆದು ಸಾರಿ ಕೇಳ್ತಾ ಇದ್ಯಾ? ವಸು ಏನ್ ಬೇಕು ಅಂತ ಹಾಗೆ ಮಾಡ್ಲಿಲ್ಲ ಚಿಕ್ಕಮ್ಮ, ಅನ್ಕೊಳ್ದೆ ಆಗೋಯ್ತು. ನೀವಿಬ್ರು ಓರ್ಗಿತ್ತಿರ್ ಮಾತ್ರ ಅಲ್ಲ, ಜೋಡಿ ಕಳ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತಾನೂ ನನಗೆ ಗೊತ್ತು. ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡಿ ಚಿಕ್ಕಮ್ಮ. ಹಾರಿಕಾ ನನ್ನ ತಂಗಿ ಅನ್ಕೊಂಡು ಹೊಡೆದೆ, ಅವಳಿಗೆ ಒಳ್ಳೇದು ಮಾಡಬೇಕು ಅಂತ ಹೊಡೆದೆ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಒಂದು ಸಲ ಮೋಸ ಹೋಗಿದ್ದೀನಿ, ಪದೇ ಪದೇ ಮೋಸ ಹೋಗಲ್ಲ. ನೀನ್ ನಡಿ ಮಮ್ಮಿ. ಎಲ್ಲಿಗೆ ಹೋಗ್ತಿದ್ದೀರಾ? ಬಂದ್ಮೇಲಿಂದ ಹೇಳ್ತೀವಿ. ನಡೆದಿದ್ದನ್ನ ಮನ್ಸಲ್ಲಿ ಇಟ್ಕೋಬೇಡಿ ಚಿಕ್ಕಮ್ಮ. ನಾವು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಎಲ್ಲಿ ಹೊರಗೆ ಹಾಕ್ಬೇಕೋ ಅಲ್ಲೇ ಹೊರಗೆ ಹಾಕ್ತೀವಿ. ನನ್ನ ಬೇಬಿನ ಹೊಡೆದ್ಯಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕು. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಎಲ್ಲಿಗೆ ಹೋಗ್ತಿದ್ದಾರೆ? ಓರ್ಗಿತ್ತಿ ಅಂತಾನು ನೋಡ್ದೆ, ಯಾವಾಗಂದ್ರೆ ಅವಾಗ ಎಡಬಲ ನೋಡ್ದೆ ಹೊಡೆದ್ರೆ ಸುಮ್ನಿರ್ತಾಳೇನೆ? ಈಗಿನ ಕಾಲದಲ್ಲಿ ಯಾರು ಒಂದ್ ಮಾತು ಅನ್ಸ್ಕೊಳಲ್ಲ, ಅಂತದ್ರಲ್ಲಿ ಒಂದೇ ಸಮ ನೀನ್ ಕೈ ಎತ್ತಿದ್ಯಾ? ಹಾರಿಕಾ ತಪ್ಪು ಮಾಡಿದಿಕ್ಕೆ ಅಲ್ವಾ ವಸು ಹೊಡೆದಿದ್ದು ಚಿಕ್ಕಮ್ಮ. ಹೊಡೆಯೋದಿನ್ನೂ ದೊಡ್ಡ ತಪ್ಪು ಅಂತ ಗೊತ್ತಿಲ್ವಾ? ನಮ್ಮೋಳು ಅನ್ಕೊಂಡು ಸಲ್ಗೆಲಿ ಕೈ ಎತ್ತದೆ, ಅದು ತಪ್ಪ ಚಿಕ್ಕಮ್ಮ? ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡಿದ್ರೇನೆ ತಪ್ಪಾಗತ್ತೆ. ಏನ್ ಮಾಡಿದ್ರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡ್ಬೇಕು. ನಡೆಯುತ್ತೆ ಬಿಡು ಅಂತ ಕಾಪಾಳಕ್ ಹೊಡೆದ್ರೆ ಯಾರು ಸುಮ್ನಿರಲ್ಲ. ಈಗ ಕೊನೆಗೆ ನಿನಗ್ ತಕ್ಕ ಶಾಸ್ತಿ ಆಗತ್ತೆ, ಅನುಭವಿಸು. ಏನಕ್ಕ, ಚಿಕ್ಕಮ್ಮನೂ ಹಾಗೆ ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ನಿನಗ್ ಗೊತ್ತಲ್ಲ ವಸು, ಬಿಟ್ಬಿಡು. ಅಖಿಲ್ ಹಾರಿಕಾ ಒಟ್ಟಿಗೆ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ದು ತಪ್ಪ ಅಕ್ಕ? ಅವರಿಬ್ರು ಒಟ್ಟಿಗೆ ಇರ್ಬೇಕು ಅಂತ ಈ ಕುಟುಂಬ ಆಸೆ ಪಡ್ತಿದೆ. ಅದು ಹಾರಿಕಾ ಅವ್ರ ಅಮ್ಮನ್ಗೆ ತಪ್ಪ ಕಾಣಿಸ್ತಿದೆ. ಬಿಟ್ಬಿಡು ವಸು. ಅಖಿಲ್ ಅನಾವಶ್ಯಕವಾಗಿ ಕುಕ್ ಹೋಗ್ತಿದ್ದಾನೆ, ಅದೇ ನೋವಾಗ್ತಿದೆ ಅಕ್ಕ. ಈ ಚಾಮುಂಡೇಶ್ವರಿ ಚಿಕ್ಕಮ್ಮ ಹಾರಿಕಾನ ಅದೆಲ್ಲಿ ಕರ್ಕೊಂಡು ಹೋಗ್ತಿದಾರೋ, ಏನ್ ಮಾಡಕ್ ಹೊರಟಿದಾರೋ? ಏನ್ ನೀವು ಹೇಳ್ತಿರೋದು? ಹೌದು ಸರ್, ನನ್ನ ಮಗಳಿಗೆ ಅವಳು ಓರ್ಗೀತಿ ಹೊಡೆದ್ಲು. ನಿಮ್ಮ ಓರ್ಗಿತ್ತಿ ನಿಮ್ಗೆ ಯಾಕೆ ಹೊಡೆದಿದ್ದು? ಅವಳು ಹೀಗೆ ಹೊಡಿತಿರೋದು ಇದೇ ಮೊದಲನೇ ಸಲ ಅಲ್ಲ ಸರ್.
ಇದಕ್ಕೂ ಮುಂಚೆ ತುಂಬಾ ಸಲ ಹೊಡೆದಿದ್ದಾಳೆ. ಆ ಮನೆಗೆ ನನ್ನ ಮಗಳು 3ನೇ ಸೊಸೆ ಸರ್. ಇನ್ನಿಬ್ರು ಸೊಸೆರು ಒಂದಾಗಿ ಇವಳಿಗೆ ದಿನ ಟಾರ್ಚರ್ ಕೊಡ್ತಿದ್ದಾರೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಮತ್ತೆ ಮೊದಲೇ ಕಂಪ್ಲೇಂಟ್ ಕೊಡದೆ ಇಷ್ಟು ದಿನ ಯಾಕೆ ವೆಯ್ಟ್ ಮಾಡಿದ್ರಿ? ಅವ್ರ ಮನೆ ಮರ್ಯಾದೆ ಬೀದಿಗೆ ಬರಬಾರ್ದು ಅಂತ ಅವ್ರು ಹೊಡೆದ್ರು ಬೈದ್ರು ಸಹಿಸ್ಕೊಂಡಿದ್ಲು ಸರ್. ಅವರು ಓರ್ಗಿತ್ತಿರಲ್ಲ, ಒಡ ಹುಟ್ಟಿರೋ ಅಕ್ಕಂದ್ರು ಅಂತಾನೆ ಅನ್ಕೊಂಡಿದ್ಲು ಸರ್. ಅವರು ಇವಳಿಗೆ ಹೊಡೆದು ಸಾಯಿಸ್ಬಿಡ್ತಾರೆ ಅನ್ಸುತ್ತೆ ಸರ್. ಇದನ್ನ ಸಹಿಸ್ಕೊಳಕ್ಕಾಗದೆ ನನ್ನ ಹತ್ರ ಹೇಳ್ಕೊಂಡು ಹತ್ಲು ಸರ್. ಅದಕ್ಕೆ ನಾವು ನಿಮ್ಮ ಹತ್ರ ಬಂದ್ವಿ. ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು ಸರ್. ಖಂಡಿತನಮ್ಮ. ಸ್ವಂತ ತಂಗಿ ಥರ ನೋಡ್ಕೋಬೇಕಾಗಿರೋ ಓರ್ಗೀತಿಗೆ ಅತ್ತೆ ಥರ ಇಷ್ಟು ಹಿಂಸೆ ಕೊಟ್ರೆ ಸುಮ್ಮನೆ ಇರೋದು ಅವಶ್ಯಕತೆ ಇಲ್ಲ. ಕಂಪ್ಲೇಂಟ್ ಬರ್ದ್ಕೊಡಿ, ಈಗಲೇ ಹೋಗಿ ಅವಳನ್ನ ಅರೆಸ್ಟ್ ಮಾಡ್ತೀನಿ. ಕೋರ್ಟ್ಗೆ ಹೇಳ್ಕೊಂಡೋಗಿ ಜೈಲ್ ಶಿಕ್ಷೆ ಆಗೋಗಿ ಮಾಡ್ತೀನಿ. ಡೊಮೆಸ್ಟಿಕ್ ವೈಲೆನ್ಸ್ ಈಸ್ ಇಂಜೂರಿಯಸ್ ಟು ಫ್ಯಾಮಿಲೀಸ್. ನಡೀರಿ. ನೀವು ಮುಂದೆ ಹೋಗಿ ಸರ್, ನಾವು ನಿಮ್ಮ ಹಿಂದೆನೆ ಬರ್ತೀವಿ. ಅಷ್ಟಕ್ಕೂ ನಿಮ್ಮ ಓರ್ಗೀತಿ ಹೆಸರೇನಮ್ಮ? ವಸುಂಧರ. ಕೇಸ್ ಹಾಕ್ತೀವಿ ಅಂತ ಸ್ಟೇಷನ್ಗೆ ಹೋಗಿರೋ ಹಾರಿಕಾ ಮತ್ತು ಅವರಮ್ಮ ಯಾಕಿನ್ನೂ ಬಂದಿಲ್ಲ? ಅವ್ರೇನಾದ್ರೂ ನಿರ್ಧಾರ ಬದಲಾಯಿಸ್ಬಿಟ್ರೆ ಹೇಗೆ? ಅಯ್ಯಯ್ಯೋ, ಪೊಲೀಸರು ಬಂದ್ರು. ವಸುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಾರಿಕಾ ಅನ್ಕೊಂಡಿದ್ ಸಾಧಿಸ್ಬಿಟ್ಲು. ನಮ್ಮನೆಗೆ ಯಾಕೆ ಪೊಲೀಸರು ಬರ್ತಿದ್ದಾರೆ? ಅದಕ್ಕೆ ಇಲ್ಲಿ ವಸು ಅಂದ್ರೆ ಯಾರು? ನಾನೇ ಸರ್. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತಿಗೆನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಇವ್ರ ಮೇಲೆ ಸ್ಟೇಷನಲ್ಲಿ ಕೇಸ್ ಫೈಲ್ ಆಗಿದೆ. ನಮ್ ವಸು ಮೇಲೆ ಕೇಸಾ? ಯಾರು ಹಾಕಿದ್ದು ಸರ್? ನಾವು ನೀವು ಯಾಕೆ ನಮ್ಮ ಅತ್ತಿಗೆ ಮೇಲೆ ಕೇಸ್ ಹಾಕಿದ್ರಿ? ನಿಮ್ಮ ಅತ್ತಿಗೆ ನನ್ನ ಮಗಳಿಗೆ ಹೊಡೆದ್ಲು, ಅದಕ್ಕೆ ಕೇಸ್ ಹಾಕಿದ್ದು. ಇಷ್ಟು ಚಿಕ್ಕ ವಿಷಯಕ್ಕೆ ಕೇಸ್ ಹಾಕಿ ಪೊಲೀಸರನ್ನ ಯಾಕೆ ಕರ್ಸಿದ್ರಿ ಚಿಕ್ಕಮ್ಮ? ಇದು ಚಿಕ್ಕ ವಿಷಯನಾ? ಯಾವತ್ತಾದ್ರೂ ಇವಳ ಕೈ ಒದೆ ತಿಂದಿದ್ದೀರಾ ನೀವು? ನೀನ್ ತಪ್ಪು ಮಾಡಿದ್ರಿಂದಲೇ ವಸು ಅತ್ತಿಗೆ ನಿನಗೆ ಹೊಡೆದಿದ್ದು. ತಪ್ಪು ಮಾಡಿದ್ರೆ ಹೊಡೆಯೋದಕ್ಕೆ ಅವಳು ಯಾರು? ಅವಳಿಗೇನು ಹಕ್ಕಿದೆ? ತಪ್ಪು ಮಾಡಿರೋರ್ನ ಶಿಕ್ಷಿಸಕ್ಕೆ ಪೊಲೀಸ್ನವರಿದ್ದಾರೆ, ಕೋರ್ಟ್ ಇದೆ. ನೀವ್ಯಾರು? ಏನ್ ಚಿಕ್ಕಮ್ಮ ಇದು? ಯಾಕೆ ಹೀಗೆ ಮಾಡ್ತಿದ್ದೀರಾ? ನಮ್ಮ ಮರ್ಯಾದೆ ಕಳಿಬೇಕು ಅಂತಿದ್ದೀರಾ? ನೀನು ನನ್ನ ಜೀವ ತೆಗಿತೀನಿ ಅಂತ ಹೆದರಿಸಿದ್ಯಲ್ಲ. ಸಾಯಿಸ್ತೀನಿ, ನಿಂತಿದ್ದ ಜಾಗದಲ್ಲೇ ಹೂತಾಕ್ತೀನಿ ಅಂತ ಡೈಲಾಗ್ಗಳು ಹೊಡೆದ್ಯಲ್ಲ. ನಿನ್ನ ನಿಜವಾಗ್ಲೂ ಸಾಯಿಸ್ಬೇಕಿತ್ತು ಕಣೆ, ಸುಮ್ಮನೆ ಬಿಟ್ಬಿಟ್ಟೆ. ನೋಡಿದ್ರೆ ಎಸ್ ಐ ಸಾಹೇಬ್ರೆ ಹೇಗ್ ಮಾತಾಡ್ತಾರೆ ಅಂತ. ಈಗ್ಲಾದ್ರೂ ನಾವ್ ಹೇಳಿದ್ದು ಸತ್ಯ ಅಂತ ನಂಬ್ತೀರಾ? ನಿಮ್ ಕಣ್ ಮುಂದೆನೆ ಹೇಗೆ ಹೆದರಿಸ್ತಾರೆ ಅಂತ ನೋಡಿ. ಕೋಪದಲ್ಲಿ ಏನೇನೋ ಹೇಳ್ತೀವಿ, ಅದೆಲ್ಲ ಮಾಡ್ಬಿಡ್ತೀವ ಚಿಕ್ಕಮ್ಮ. ದೊಡ್ಡೋರಾಗಿ ಪೊಲೀಸರನ್ನ ಮನೆ ಕರ್ಕೊಂಡ್ ಬರೋದಾ? ನೀವ್ಯಾರೋ?
ಅವರು ಈ ಮನೆಗೆ ದೊಡ್ಡ ಸೊಸೆ ಸರ್. ನೀವೆಲ್ಲ ಸೇರಿ ಈ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ನೀವು ಸ್ಟೇಷನ್ಗೆ ನಡೀರಿ. ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಸರ್. ನಾವು ಬಗೆಹರಿಸ್ಕೋತೀವಿ. ಇಷ್ಟು ಚಿಕ್ಕ ಜಗಳನ ದೊಡ್ಡದ್ ಮಾಡ್ಕೊಂಡು ಮರ್ಯಾದೆ ಕಳ್ಕೊಳ್ಳೋಕೆ ನಮಗಿಷ್ಟ ಇಲ್ಲ. ಅವ್ರ ಕೇಸ್ ಹಾಕಿದ್ಮೇಲೆ ನೀವು ಸ್ಟೇಷನ್ಗೆ ಬರಲ್ಲ ಅಂದರೆ ಆಗಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲೇಬೇಕು. ನಡೀರಿ. ನಮ್ಮ ಅತ್ತಿಗೆ ಯಾವ ತಪ್ಪು ಮಾಡಿಲ್ಲ ಸರ್. ತಪ್ಪೆಲ್ಲ ಆ ತಾಯಿ ಮಗಳದೆ. ಇವ್ರು ತಪ್ಪು ಮಾಡಿ ನಮ್ಮ ಅತ್ತಿಗೆ ಮೇಲೆ ಕೇಸ್ ಹಾಕ್ತಿದ್ದಾರೆ. ಇವರು ಕೇಸ್ ಹಾಕಿರೋದ್ರಿಂದ ವಿಚಾರಣೆ ಮಾಡಲೇಬೇಕು. ನಿಮ್ದೇನಾದ್ರೂ ಇದ್ರೆ ಕೋರ್ಟಿಗೆ ಬನ್ನಿ. ಈಗ ನಮ್ಮ ಕೆಲಸ ನಮಗೆ ಮಾಡಕ್ ಬಿಡಿ. ಸರ್ ಅದು ಅಂದ್ರೆ ಅವ್ರಿಗಿಷ್ಟ ಬಂದಂಗೆ ಅವರು ವರ್ತಿಸ್ತಾರೆ, ನಿಮ್ಗಿಷ್ಟ ಬಂದಂಗೆ ನೀವು ಅರೆಸ್ಟ್ ಮಾಡ್ತೀರಾ? ನಡೆದೇನು ಅಂತ ತಿಳ್ಕೊಳ್ಳಲ್ವಾ? ಒಂದ್ ಹೆಣ್ಮಗಳನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಜಾಸ್ತಿ ಮಾತಾಡಿದ್ರೆ ನಿಮ್ಮನ್ನು ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆ ಸರ್ ಕರ್ಕೊಂಡು ಹೋಗ್ತೀರಾ? ಬೇಕಾದ್ರೆ ನನ್ನ ಕರ್ಕೊಂಡೋಗಿ. ಅವಳು ನನ್ನ ವೈಫು, ನಾನೇ ಅವಳಿಗೆ ಬೈದಿದ್ದು. ನನ್ನ ಅರೆಸ್ಟ್ ಮಾಡಿ. ಕೇಸ್ ಹಾಕಿರೋದು ಅವ್ರ ಮೇಲೆ, ನಿಮ್ಮ ಮೇಲಲ್ಲ. ಅವರು ಈ ಹುಡುಗಿ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೋಸ್ಕರ ನಮ್ಮ ಅತ್ತಿಗೆ ಇವಳಿಗೆ ಹೊಡಿಬೇಕಾಯ್ತು ಸರ್. ನಡೆದಿರೋದಕ್ಕೆ ನಾನೇ ಕಾರಣ. ನನ್ನ ಕರ್ಕೊಂಡೋಗಿ. ನೀನ್ ಸುಮ್ಮನೆ ಇರು ಅಖಿಲ್. ಏನ್ ಹಾರಿಕಾ, ನಮ್ ಕುಟುಂಬದ ವಿಷಯನ ತಗೊಂಡು ಹೋಗಿ ಸ್ಟೇಷನಲ್ಲಿ ಇಟ್ಟಿದ್ಯಾ? ನಿನಗೆ ಹೊಡೆದಿದ್ದಕ್ಕೆ ಸಾರಿ ಕೂಡ ಕೇಳ್ದೆ ತಾನೆ? ಎಷ್ಟು ಸಲ ಹೊಡಿತೀರಾ? ಎಷ್ಟು ಸಲ ಸಾರಿ ಕೇಳ್ತೀರಾ? ಇದೇನಾದ್ರೂ ಮೊದಲನೇ ಸಲನಾ? ಪ್ರತಿ ಸಲನೂ ಇದೇ ಮಾಡ್ತಿದ್ದೀರಾ. ನಾವು ಮಾತಾಡ್ಕೊಳ್ಳೋಣ ಚಿಕ್ಕಮ್ಮ. ಪೊಲೀಸರ ಹತ್ರ ಯಾಕೆ? ಸಿಕ್ಕಿದ್ರೆ ಜಡೆ, ಇಲ್ಲಾಂದ್ರೆ ಕಾಲ. ಪೊಲೀಸರು ಬಂದಿದ ತಕ್ಷಣ ಭಯ ಪಡ್ತಿದ್ದೀರಾ? ಈ ಭಯ ನನ್ನ ಹೊಡಿಯಕ್ ಮುಂಚೆ ಇರ್ಬೇಕಿತ್ತು. ಏನೇ ಬೊಗಳ್ತಿದ್ಯಾ? ನಾವು ನಿಂಗೆ ಭಯ ಪಡ್ಬೇಕಾ? ಹೊಡಿಯೋಕ್ಕಿಂತ ಸಾಯಿಸೋದೇ ಮೇಲಿನ. ನೀನ್ ಈಗಲೇ ಸಾಯಿಸ್ತಿದ್ದೀರ. ನೀನ್ ಸುಮ್ಮನೆ ಇರು. ಅನಾವಶ್ಯಕವಾಗಿ ಏನೇನೋ ಮಾತಾಡಿ ವಿಷಯನ ಕಾಂಪ್ಲಿಕೇಟ್ ಮಾಡಬೇಡ. ಕೇಳಿಸ್ಕೊಂಡ್ರ ಸರ್? ಇವರು ಮನುಷ್ಯರಲ್ಲ, ರಾಕ್ಷಸರು. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ಒಂದಿನ ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೆ. ಈಗಲೇ ಈ ವಸುನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗಿ ಸರ್. ಹೇಳು ಪಾವನಿ. ಏನು ಅಂದ್ರೆ ಅಭಿಗೆ ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಏನಾಯ್ತು ಪಾವನಿ? ಯಾಕಷ್ಟು ಗಾಬರಿ ಆಗಿದೆಯಾ? ಮೊದ್ಲು ಅಭಿಗ್ ಫೋನ್ ಕೊಡ್ರಿ, ಮಾತಾಡ್ಬೇಕು. ಅಭಿ, ನಿಮ್ಮ ಅದ್ಗೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೇಳಿ ಅದ್ಕೆ. ನೀನು ಈಗಲೇ ಮನೆಗೆ ಬರ್ಬೇಕಭಿ. ಯಾಕತ್ಗೆ? ಏನಾಯ್ತು? ನೀವು ಆಫೀಸ್ಗೆ ಹೋದ್ಮೇಲೆ ಜಗಳ ಇನ್ನೂ ಜಾಸ್ತಿ ಆಯ್ತು. ವಸು ಹಾರಿಕಾ ಮೇಲೆ ಕೈ ಎತ್ತಿದ್ಲು. ಏನತ್ಗೆ? ವಸು ಅವರು ಮತ್ತೆ ಹಾರಿಕಾ ಮೇಲೆ ಕೈ ಮಾಡಿದ್ರಾ? ಹಾರಿಕಾ ನಿಮ್ಮ ಮೂವರು ಅಣ್ಣ ತಮ್ಮಂದ್ರ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ಲು. ವಸುಗೆ ಕೋಪ ಬಂದು ಹೊಡೆದ್ಲು. ಚಾಮುಂಡಿ ಚಿಕ್ಕಮ್ಮ ಬಂದು ಹಾರಿಕನ್ನ ಕರ್ಕೊಂಡು ಹೋಗಿ ವಸು ಮೇಲೆ ಕೇಸ್ ಹಾಕ್ಸಿ ಪೊಲೀಸರನ್ನ ಕರ್ಕೊಂಡು ಬಂದಿದ್ದಾರೆ. ವಾಟ್? ಪೊಲೀಸರು ವಸುನ ಸ್ಟೇಷನ್ಗೆ ಬಾ ಅಂತಿದ್ದಾರೆ. ನನ್ಗೆ ಭಯ ಆಗ್ತಿದೆ ಬಿ. ಚಾಮುಂಡಿ ಚಿಕ್ಕಮ್ಮ ಹಾರಿಕಾ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ವಸುನ ಅರೆಸ್ಟ್ ಮಾಡ್ಲೇಬೇಕು ಅಂತಿದ್ದಾರೆ. ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ವಸುನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಬಿ. ಆತಂಕ ಪಡ್ಬಿಡಿ ಅದಕ್ಕೆ. ನಾವೀಗಲೇ ಹೊರಡ್ ಬರ್ತೀವಿ. ಏನಾಯ್ತು ಅಭಿ? ಅರ್ಜೆಂಟಾಗಿ ನಾವು ಮನೆಗೆ ಹೋಗ್ಬೇಕಣ್ಣ. ನೀವು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ನೀವೇ ನಮ್ಮ ಜೊತೆ ಸ್ಟೇಷನ್ಗೆ ಬಂದರೆ ಮರ್ಯಾದೆ ಇರುತ್ತೆ. ಇಲ್ಲ ಅಂದರೆ ನಿಮ್ಮನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ.